ನಂಬಿಕೆ ಇಟ್ಕೊಳ್ಳಿ, ದೊಡ್ಡದಾಗೇನೋ ಮಾಡ್ತಾ ಇದೀವಿ. ಇಲ್ಲಿಂದ 4 ಕಿಲೋಮೀಟರ್ ಇದೆ ಟೆಂಪಲ್ಲು. ನಾವು ಹೋಗ್ತಿದೀವಿ. ಫಸ್ಟ್ ಆಫ್ ಆಲ್ ನಾವು ಇದು ಫಸ್ಟ್ ಟೈಮ್ ಬಂದಿರೋದು. ಏನು ಎತ್ತ ನಮ್ಗೇನು ಗೊತ್ತಿಲ್ಲ ಗೈಸ್. ಎಲ್ಲೆಲ್ಲಿ ಹೋಗ್ತಿದೀವೋ ಏನೂ ಗೊತ್ತಿಲ್ಲ. A few moments later. ಇಲ್ಲಂತೂ ಜನ ವೆರೈಟಿಯಾಗಿ ನೋಡ್ತಾ ಇದಾರೆ. ನಮ್ಮಕ್ಕಂತೂ ತುಂಬಾ ವೆರೈಟಿಯಾಗಿ ನೋಡ್ತಾ ಇದಾರೆ ಗೈಸ್ ನಮ್ಮನ್ನಂತೂ ಇಲ್ಲಂತೂ. ಮಳೆ ಅಂತೂ ಸ್ಟಾರ್ಟ್ ಆಗಿದೆ ಗುರು. ಅಯ್ಯೋ ದೇವ್ರೆ, ಈ ಕೃಷ್ಣ ಸ್ಥಳದಾಗಿ ಮಳೆ ಮಾತ್ರ ಹೆವಿ ಬರ್ತಾ ಇದೆ ಗೈಸ್. ನೋಡಿ, ಮಳೆಯಲ್ಲೇ ಬ್ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಂತೂ ವೆಹಿಕಲ್ ಸೌಂಡು ಗೈಸ್, ನಾವೇನೇ ಮಾತಾಡಿದ್ರು ಕೇಳಿಸಲ್ಲ ಸರಿಯಾಗಿ. ನೋಡಿ ಗುರು, ನಾವು ಅಂದ್ಕೊಂಡಿದ್ದು ಲಿಫ್ಟ್ ಕೇಳ್ಕೊಂಡೆ ಹೋಗ್ಬೇಕು ಅಂತ, ಇದು ಹಂಗಾಗ್ತಾ ಇಲ್ಲ ಗಾಯ್ಸ್. ಸರಿ ಮಳೆ ಬರ್ತಾಯಿದೆ, ಲಿಫ್ಟ್ ಕೇಳ್ಕೊಂಡು ಹೋಗಕ್ಕೆ ದೇವರೇ ಆಗಲ್ಲ ಬಿಡಿ. ಒಂದು 4-5 ಕಿಲೋಮೀಟ್ರ್ ಅಂತೆ. ಮತ್ತೆ ಜಮ್ಮು ಕಾಶ್ಮೀರ ಲಿಫ್ಟಲ್ಲಿ ಹೋಗ್ತೀವಿ, ತಲೆ ಕೆಡಿಸ್ಕೊಂಬಿಡಿ. ಇವಾಗ ಮಾತ್ರ ಪ್ರೇಮ್ ಮಂದಿರ್ಗೆ ಆಟೋದಲ್ಲಿ ಹೋಗ್ತಾ ಇದೀವಿ. ಆಟೋ ಬಾರಿ ಅವರಿಗೆ ಅದು ಶಾಕ್ ಹೊಡ್ದಂಗೆ ಆಯ್ತು ಗೈಸ್. ರೀಲ್ಸ್ ನೋಡ್ಕೊಂಡು A few moments later. ಗುರು, ಎಲ್ಲೇ ಬಂದ್ರು ಜನಗಳೇ ಗುರು ಇಲ್ಲಿ ಹೋಗ್ತಾರಲ್ಲ. ನಿಶಾ, ಈ ಜನಗಳು ನೋಡ್ರಿ, ನಾನು ಮಾತೇನು ಹೇಳ್ತಿ ಟೂರಿಸ್ಟ್ ಪ್ಲೇಸ್ ಅಲ್ಲ. ಇಷ್ಟು ವಿಡಿಯೋದಲ್ಲಿ ಇಷ್ಟು ಮಾತಾಡಿ ಗುರು, ವಿಗ್ರಹ ನೋಡೋಕ್ಕೆ ಕಣ್ಣು ಸಾಲದು ಗುರು. ಆ ರೇಂಜಿಗೆ ವಿಗ್ರಹ ಕಟ್ಟಿದ್ದಾರೆ, ಮಸ್ತಾಗಿ ಕಟ್ಟಿದ್ದಾರೆ ಮಾತ್ರ. ನೋಡಿ ಎಷ್ಟು ಗಲೀಜಿದೆ ಗುರು. ನೋಡಿ ಎಷ್ಟು ಗಲೀಜಿದೆ ಅಂದರೆ, ಆ ಪರಮಾತ್ಮ ಇಲ್ಲಿ ಹೆಂಗೆ ಹುಟ್ಟೋದು ನಮ್ಗಂತೂ ಗೊತ್ತಿಲ್ಲ ಗುರು. ಅದು ಈ ಸ್ಥಳದಲ್ಲಿ ಬ್ರೋ ಇಷ್ಟು ಹಿಂಗೆ ಗಲೀಜು ಇಟ್ಕೊಂಡಿದಾರಲ್ಲ ಬ್ರೋ. ಗುರು, ಇದು ಬೃಂದಾವನದಲ್ಲಿರೋ ಒಂದು ಗಲ್ಲಿ ಸ್ಥಾನವಾಗಿ ಎಷ್ಟು ಬೆಲೆ ಇರುತ್ತೆ ಅಂತ
ಚಾ ನೀರಲ್ಲಿ ಅಷ್ಟು ತುಂಬೈತೆ ಏಕೆ ಇದೇ ಜನ ಇವೇ ಹರಿದ ಬಟ್ಟೆ ಗುರು ಇಲ್ಲಂತೂ ನೋಡ್ತಾ ಇದ್ದೀರಲ್ಲ ಎಷ್ಟು ಗಲೀಜು ಮಾಡಿದ್ದಾರೆ ಅಂತ. ತುಂಬ ಗಲೀಜು ಮಾಡಿದ್ದಾರೆ ಗೈಸ್. ನಮ್ಮ ಜನಗಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಯಪ್ಪ ಅಲ್ಲಿ ಪೂಜೆ ಮಾಡೋ ಜಾಗದಲ್ಲಿ ನೋಡಿ ಎಷ್ಟು ಗಲೀಜು ಮಾಡಿದ್ದಾರೆ ಅಂತ. ನಂಬಿಕೆ ಇಟ್ಕೊಳ್ಳಿ, ದೊಡ್ಡದಾಗಿ ನಾವು ಮಾಡ್ತಾ ಇದ್ದೀವಿ.